गुरु बंदर गुरु गुरु तो तुम्हारा है ना बन्नी होगा ಏನಂದಿವೆ ಚಾ ಹೆಚ್ಚಬೇಕಾ ನಾನು ಹೆಚ್ಚಂಗಿಲ್ಲ ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದೆ ಹಂಗೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಬೋದು ಹಂಗಿದೆ ನಮ್ಮ ದೇವರು ಮಸ್ತಾಗಿದೆ ತಾನೆ ಇವತ್ತು ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಜಲ್ದಿನೇ ಎದ್ದೀನಿ 7:30 ತೆಗೆದ್ಬಿಟ್ಟು ಎಲ್ಲ ಫ್ರೆಶ್ ಆಗಿ ಮುಖ ತಗೊಂಡು ಎದ್ದಿದ್ದೀನಿ ಈಗೇನು ಮಾಡೋಂಗಿಲ್ಲ ಸುಮ್ಮನೆ ಸ್ಟ್ರೇಟ್ ಹೋಗ್ಬೇಕು ಈಗ ಅಷ್ಟೇ ಹೋಗೋದಷ್ಟೇ ಕೆಲಸದ ಮೇಲೆ ಲಕ್ಷ್ಯ ಕೊಡಬೇಕು ಕೆಲಸದ ಮೇಲೆ ಫೋಕಸ್ ಕೊಡಬೇಕು ಈಗ ಕಾಸಿರೋ ₹1 ಎಲ್ಲ ಅಕೌಂಟಲ್ಲಿ ಅದಕ್ಕೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ದುಡ್ಡು ತೊಗೊಂಬರೋಣ ಓಕೆ ಟೀ ಐತೀವ ಸರಿ ಬನ್ನಿ ಹೋಗೋಣ ಟೀ ಕುಡಿದ್ಬಿಟ್ಟು ಫ್ರೆಶ್ ಆಗೋಣ ಟೀ ಕುಡಿದ್ಬಿಟ್ಟು ಚಾ ಖಾಲಿ ಮಾಡೋಣ ಇರ್ಲಿಂತ ಓಕೆ ಚಾರ್ಜಿಂಗ್ ತೊಗೊತೀನಿ ಚಾರ್ಜಿಂಗ್ ತೊಗೊಂಡು ಊಟ ಮಾಡ್ಕೊಂಡು ಈಗ ಸೀದಾ ಡ್ಯೂಟಿ ಕಡೆ ಹೋಗ್ಬೇಕು ಡ್ಯೂಟಿ ಮಾಡ್ಬೇಕು ಹೆಲ್ಮೆಟು ಇಲ್ಲಿದೆ ಎಲ್ಲ ಇಟ್ಬಿಟ್ರೆ ನಮ್ಮ ಮನೇಲಿ ಹೆಲ್ಮೆಟ್ ಇದೆ ಈಗ ಈ ಹೆಲ್ಮೆಟ್ ಇದೆ ಚಿಕ್ಕದೊಂದಿದೆ ಚಿಕ್ಕದು ತೊಗೊಳಂಗಿಲ್ಲ ನೆಕ್ಸ್ಟ್ ಟೈಮ್ ದೊಡ್ಡದು ಈ ಥರ ತೊಗೊಂಡು ಇದನ್ನು ಕಸ್ಟಮರಿಗೆ ಕೊಡೋ ಲೆಕ್ಕಾಚಾರ ಮಾಡ್ತಾಯಿದ್ದೀನಿ ಮತ್ತು ಈಗ ಬ್ಯಾಗು ಹಾಕೋಬೇಕು ಹೋಗ್ಬೇಕು ಈ ಡ್ಯೂಟಿಗೆ ಹೋಗೋಣ ಬನ್ನಿ ಅಪಾರ್ಟ್ಮೆಂಟ್ ಕಡೆ ಬಂದಿದ್ದೀನಿ ಕಸ್ಟಮರ್ ಬರ್ತೀನಿ ಅಂದವ್ರೆ ವೇಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಆದಮೇಲೆ ಹೋಗ್ಬೇಕು 2 ನಿಮಿಷ ಅಂತ ಹೇಳಿದ್ದಾರೆ ನೋಡಿ ಯಾವ ಥರ ಇದೆ ಅಪಾರ್ಟ್ಮೆಂಟು ಭಯಂಕರ ದೊಡ್ಡದಿವರು ಹೋಗುವ ಎಷ್ಟು ಫ್ಲೋರ್ ಇದೆ ಅಂದ್ರೆ ಒಂದು 50 ಇರುತ್ತೆ ಎಲ್ಲಿದ್ದಾರೆ ಮೇಡಮ್ ಬರ್ತಾನೆ ಇಲ್ಲ ಬರ್ತಾರೆ ನೋಡಿ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಹೋಗೋಣ ಗುರು ಈಗ ಬಿದ್ದಿರೋ ಆರ್ಡರ್ ಏನು ಬಿದ್ದಿದೆ ಗೊತ್ತಾ ಸಾರಿ ಕೋಟಮಂಗಲ ಕಡೆ ಬಿದ್ದಿದೆ ಇನ್ನೊಂದು ಚಿಕ್ಕ ಹೆಲ್ಮೆಟ್ ಇದೆ ಗುರು ನನ್ನ ಕಡೆ ಅದೇ ನನಗೆ ಗೊತ್ತಾಗ್ತಾ ಇಲ್ಲ ಪೊಲೀಸರು ಹಿಡಿದ್ರೆ ತುಂಬ ತೊಂದರೆ ಆಗುತ್ತೆ ಅಕೌಂಟಲ್ಲಿ ₹1 ಇಲ್ಲ ಈಗ ನೋಡೋಣ ಒಂದು ದೊಡ್ಡ ಹೆಲ್ಮೆಟ್ ತೊಗೋಬೇಕು ಕಾಸಿಲ್ಲ ಶಣಪ್ಪನ ರೂಮಲ್ಲಿ ಇತ್ತು ಗುರು ಅವ್ನ ರೂಮಲ್ಲಿದೆ ತೊಗೊಂಬರ್ಬೇಕು ಅದನ್ನು ಇಸ್ಕೊಂಬರ್ತೀನಿ ಹೆಲ್ಮೆಟ್ ಇನ್ನೊಂದಿದೆ ಒಂದು ಈ ಥರ ಇದೆ ಹೆಲ್ಮೆಟು ಇಸ್ಕೋಬೇಕು ಅದನ್ನು ಚಾರ್ಜ್ ಇಲ್ಲ ಆ್ಯಕ್ಚುಲಿ ಇದನ್ನು ಹಾಕ್ತೀನಿ ಇದು ಬರುತ್ತೋ ಇಲ್ಲ ನಂಗಂತ ಡೌಟು ನೋಡೋಣ ಟ್ರೈ ಮಾಡೋಣ ಬನ್ನಿ ಇಲ್ಲಿ ಪಾಯಿಂಟ್ ಇದೆ ಈ ಥರ ಪಾಯಿಂಟ್ ಕೊಟ್ಟವನೆ ಅಂತಾನೆಲ್ಲ ಹಾಂ ಹಾಕಿದ್ದೀನಿ ಅದಾಗುತ್ತಿಲ್ಲ ನೋಡೋಣ ಚಾರ್ಜಿಂಗ್ ಫಸ್ಟ್ ನೋಡೋಣ ಆಯ್ತು ಗುರು ಚಾರ್ಜಿಂಗು ಸರಿ ಆಗಿದೆ ಕಸ್ಟಮರ್ ಏನು ಗುರು ಇನ್ನೂ ಲೇಟಾಗಿ ಮಾಡ್ತಾಯಿದ್ದಾರೆ ಬರ್ತಾರೆ ಯಾರು ಕಸ್ಟಮರು ಅವರಾ ಅವ್ರಂತರ ಅಲ್ಲ ಲಿಫ್ಟಲ್ಲಿದೆ ನಾನು ಬಂದು ಕಸ್ಟಮರ್ ಬಿಟ್ಟಿದ್ದೀನಿ ಈ ಥರ ಮಾಲಿದೆ ಜಲ್ದಿನ ಬಂದಿದೆ ಕಸ್ಟಮರ್ ಬಿಟ್ಬಿಟ್ಟು ನಾನು ಹೋಗ್ತಾಯಿದ್ದೀನಿ ಆರ್ಡ್ರ್ ಬೀಳ್ತಾನೆ ಇದ್ದಾವೆ ಹಂಗೆ ಮಾಲ್ ಅನಿಸುತ್ತೆ ಇದು ಓಕೆ ಬೇರೆ ಆರ್ಡ್ರ್ ನೋಡೋಣ ಚೆನ್ನಾಗಿರೋ ಆರ್ಡ್ರನ್ನ ಓಕೆ ಬನ್ನಿ ಸಿಕ್ಕಿದೆ ಈಗ ಹೋಗಲ್ಲ ಆರ್ಡ್ರ್ ತೊಗೊಂಡು ಸೀದಾ ಹೋಗ್ಬೇಕು ಈಗ ಹೆಲ್ಮೆಟ್ ಕೊಡ್ತೀವಿ ಮೇಡಮ್ ಹಾಂ ಅದೇ ಬನ್ನಿ ಹೋಗೋಣ ಕೆಲಸ ಮುಗಿಸ್ಕೊಂಡು ಜಲ್ದಿ ಕೆಲಸ ಮುಗಿಸ್ಕೊಂಡು ಓಕೆ ಮೇಡಮ್ ನಂಬೈ ಬರೋ ಹೊಂಟ್ರವರು ನಮ್ದು ಆರ್ಡ್ರ್ ಬಿದ್ದಿತ್ತು ಬೇರೆ ಆರ್ಡ್ರ್ ಬಿದ್ದಿದೆ ನೋಡಿ ಇಲ್ಲಿ ಬಂದಿದ್ದೀನಿ ಈಗ ಹೋಗ್ತಾ ಇದ್ದೀನಿ ಈಗ ಹೋಗೋದೀಗ ನೋಡಿ ಮೇಡಮ್ ಅಲ್ಲಿ ಇವರು ಟ್ರಾಫಿಕ್ ಇದ್ದದಕ್ಕೆ ಇಲ್ಲೇ ಹೇಳ್ಕೊಂಬಿಟ್ರು ಅವ್ರು ಅಲ್ಲಿ ಹೋದ್ರು ಅಲ್ಲೇ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ನಾವು ಬೇರೆ ಆರ್ಡ್ರ್ ನೋಡ್ಬೋದು ಅಪಾರ್ಟ್ಮೆಂಟ್ ಬಿದ್ದಿದೆ ಇಲ್ಲಿ ಡೆಲಿವರಿ ಇದು ಒಂದು ಅಂದರೆ ಪಾರ್ಸಲ್ ಇರ್ಬೇಕು ಈಗ ಎಷ್ಟು ದೊಡ್ಡದಿದೆ ಗುರು ಇದು ಅಪಾರ್ಟ್ಮೆಂಟಲ್ಲ ಇದು ಒಂದು ಆಫೀಸ್ ಇದು ಬ್ಯಾಂಕ್ ಆಫೀಸು ಏನಂದರೆ BRL ಒಂದು ಬ್ಯಾಂಕ್ ಅಂತಿದೆ ಆ ಆಫೀಸು 8ನೇ ಫ್ಲೋರಿಗೆ ಹೋಗ್ಬೇಕು ನಾನೀಗ ಹೋಗ್ಬಿಟ್ಟು ತೊಗೊಂಡ್ಬಿಟ್ಟು ಹೋಗೋಣ ಪಾರ್ಸಲ್ ರ್ಯಾಪಿಡೋ ಬಿದ್ದಿದೆ ಹಂಗೆ ಹೋಗ್ಬೇಕು ಅನ್ಸುತ್ತೆ
ಏನು ಗುರು ಈ ಥರ ಇದೆ ಒಬ್ಬೊಬ್ಬ ಪ್ರೆಸ್ಟೀಜ್ ಗುರು ಇದು ಸರ್ ಆ ಥರ ಇದೆ ಒಂದು ಆಫೀಸ್ ನೋಡಿ ಫೋಟೋ ಇದನ್ನು ಕೊಟ್ಟುಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಬನ್ನಿ 11 ಕಿಲೋಮೀಟ್ರ್ ಆಗುತ್ತೆ HBR ಲೇಔಟ್ ಅಂತ ದೂರಿದೆ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ 120 ಇದ್ದಿದೆ ಅಮೌಂಟು 11 ಕಿಲೋಮೀಟ್ರ್ ಇದೆ ಪೆಟ್ರೋಲ್ ಹಾಕ್ಸ್ಕೋಬೇಕು ಆಸಕ್ತಿ ಹೋಗೋಣ ಬನ್ನಿ ಸರಿ ಓಕೆ ಬಾಯ್ ಗುರು ಅವ್ರಿಗೆ ಕೊಟ್ಟು ಕಳಿಸಿದೆ ಕೊಟ್ಬಿಟ್ಟು ಎಲ್ಲ ಬಂದೆ ಒಂದು 3 ಕಿಲೋಮೀಟ್ರ್ ಅಷ್ಟೇ ಆಯಿತು ಪಾಪ ನಾನು ಕೇಳಿಲ್ಲ ದುಡ್ಡು ಏನು ಅವ್ರನ್ನ ಎಷ್ಟಾಗಿ ಕೇಳಿಲ್ಲ ಅವರು ಪಾಪ ಊಟಕ್ಕೆ ಒಂದು 60 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ರು ನನಗೆ ಟೋಟಲ್ ಅದು 129 ಆಗಿತ್ತು ಆಮೇಲೆ ಒಂದು 60 ರೂಪಾಯಿ ಎಕ್ಸ್ಟ್ರಾ ಆಮೇಲೆ ಹಾಕಿದ್ರು ಅವರು 60 ರೂಪಾಯಿ ಹಾಕಿರ್ತೀನಿ ಊಟ ಮಾಡ್ಕೊಂಡು ಹೋಗಿ ಅಂದರು ಗುರು ಇದ್ದಾರೆ ಗುರು ಒಳ್ಳೆಯವ್ರು ಇದ್ದಾರೆ ಮನಸ್ಸು ಮಟ್ಟಿಗೆ ಕೊಟ್ಟಿದ್ದೀನಿ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ ಬೇರೆ ಕಡೆ ಮತ್ತು ಬೇರೆ ಆರ್ಡ್ರ್ ಬಿಟ್ಟು ನೋಡಿಬಿಟ್ಟು ಅಲ್ಲಿ ಊಟ ಮಾಡ್ತೀನಿ ಗುರು ಅವ್ರ ಹೆಸರು ಹೇಳ್ಬಿಟ್ಟು ಬಾಬು ಅಂತ ಅವ್ರ ಹೆಸರು ಚಲೋ ಇದ್ದಾರೆ ಮಸ್ತು ಒಳ್ಳೆಯವ್ರು ಇದ್ದಾರೆ ಗುರು ನಾನು ಕೊಟ್ಟಿದ್ದೀನಿ ಅಲ್ಲಿ ಪಾರ್ಸಲ್ ಇದೆ ನೋಡಿ ಅದೇ ಪಾರ್ಸಲ್ ಕೊಟ್ಟೇ ಇಲ್ಲ ಬಂದಿದ್ದೀನಿ ಈಗ ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಮನೆ ಕಡೆ ಹೋಗ್ಬೇಕು ಈಗ ಯಾವ್ದಾರು ಒಂದು ಆರ್ಡರ್ ತೊಗೊಂಡು ಹೋಗ್ಬೇಕು ಈಗ ಅಲ್ಲಿಂದ ಕರೆಕ್ಟಾಗಿ 29 ಕಿಲೋಮೀಟ್ರ್ ಬಂದಂಗೆ ಆಯ್ತು ನಾವು HBR ಲೇಔಟಿಂದ ಇದು ಬಂದಿದ್ದೀನಿ JP ನಗರ ಸೈಡು ಹೋಗೋಣ ಬಂದು ಬೇರೆ ಆರ್ಡ್ರ್ ಕಾಯೋಣ ಕಸ್ಟಮರ್ ಕೊಟ್ಟರು ಇದು ಏನು ಗುರು ಇದು ಗೊತ್ತೇ ಆಗ್ತಾಯಿಲ್ಲ ಪೈಪು ಇದು ಏರಿಂದ ಇರ್ಬೋದು ಇದು ಏರ್ ಹಾಕೋದು ಬೈಕಿಗೆ ಏರ್ ಹಾಕೋದಿರ್ಬೋದು ನಿಮ್ಗೆ ಗೊತ್ತಿತ್ತು ನೋಡಿ ನನಗಂದ್ರೆ ಇಷ್ಟೇ ಗೊತ್ತು ಕೊಟ್ಟವ್ರ ಸೀದಾ ಈಗ ಹೋಗ್ಬೇಕು HSR ಲೇಔಟಿಗೆ 150 ರೂಪಾಯಿ ಬಿದ್ದಿದೆ ಸರಿ ಹೋಗೋಣ ಬನ್ನಿ ಒಟ್ಟನ್ನು ಇದನ್ನು ಕೊಟ್ಬಿಟ್ಟು ಮತ್ತು ಬೇರೆ ಯಾವ್ದಾದ್ರು ನೋಡೋಣ ಈಗ ಈ ಥರ ಆಯ್ತು ಸರಿ ಗುರು ಬಂದರು ಗುರು ಅವರು तुम्हारा है ना पेमेंट करेगा हाँ बोलता हूँ गुरु बंदो कोटे मीटर लास्ट नोड़ा क्या चेक करने का ये AC में आता है ना वो वाला हाँ हो गया ओके भैया थैंक यू गुरु AC चेक माडो ಕೊಟ್ಟೆ ಅದ್ರ ಕೊಟ್ಬಿಟ್ಟು ನಾವೀಗ ಹೋಗೋಣ ಜೂಟ್ ಆಗೋಣ ಬೇರೆ ಆರ್ಡ್ರ್ ಕಾಯೋಣ ಈಗ ಬನ್ನಿ ಅದು ಅಲ್ಲಿಂದ ಬಂದಿದ್ದು 12 ಕಿಲೋಮೀಟ್ರು ಅಮೌಂಟ್ ಕೊಟ್ಟಿರೋದು ಅವರು 137 ರೂಪಾಯಿ 137 ಕೊಟ್ಟವ HSR ಲೇಔಟಿದು ನೋಡಿದ್ರು ಕಾರ್ ಕ್ಲೀನ್ ಮಾಡೋ ಅಂತಾರೆ ಅವರು ದುಡ್ಸೋದಷ್ಟೇ ಅಲ್ಲ ಕಾರ್ನ ಆ ಥರ ಇಂಜಿನ್ ನೋಡಿ ಆ ಥರ ನೀರು ಹೊಡೆದ್ಬಿಟ್ಟು ಕಣ್ಣು ಮಾಡ್ತಾಯಿದ್ದಾರೆ ಅವನು ಆ ಥರ ಇರ್ಬೇಕು ಗುರು ಇದ್ರೆ ಮಸ್ತಾಗಿದೆ ಇಲ್ಲಾಂದರೆ ಗಾಡಿ ಎಲ್ಲ ಹಾಳಾಗ್ಬಿಡುತ್ತೆ ಮೇಂಟೈನ್ ಮಾಡ್ಬೇಕು ಎಲ್ಲನೂ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ ಗಾಡಿನ ದುಡಿಸ್ಕೊಳೋದು ಅಷ್ಟೇ ಅಲ್ಲ ಗೈಸ್ ಮನೆ ಬಂದೆ ಈಗ ಸ್ವಲ್ಪ ಏನಾಗಿದೆ ಅಂತ ನೋಡ್ತಾ ಇದ್ದೀನಿ ನಮ್ಮ ಟೀ ಕೊಡು ಅಂದರೆ ಎಷ್ಟಿದ್ವಿ ಹಾಲು ಇದನ್ನ ಯಾಕೆ ತೊಗೊಂಬಂದು ಇಲ್ಲಿ ಇದು ತೊಗೊಂಬ ಮುಂದ್ಗಡೆ ಏನು ಮಾಡೋದು ತೆಗಿಬೇಕಲ್ಲ ನಾವು ತೆಗಿಯಕ್ಕೆ ಬರಲ್ಲ ಏನು ಬಿಗಿ ಇಲ್ಲ ಅದು ನಿನಗೆ ಐಡಿಯಾ ಗೊತ್ತಿಲ್ಲ ಅಷ್ಟೇ ಅದ್ರ ಬಗ್ಗೆ ನಿನ್ಗೆ ಹೇಳಿದರೆ ನೀನು ತೆಗಿಯಲ್ಲ ತೊಳಿತಾಳಮ್ಮ ಈಗ ಗಾಯ್ಸ್ ಮನೆ ಬಂದೆ ಬನ್ನಿ ಇವತ್ತಿನ ಬ್ಲಾಗ್ ಏನಂತ ನೋಡೋಣ ಆರ್ಡ್ರ್ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಈಗ ನೋಡಿ ಟೀ ಕೊಡೋನು ಇಷ್ಟೇ ಕೊಟ್ಟವ ಹಾಲಿಲ್ಲ ಅಂತ ಮನೇಲಿ ಅಷ್ಟು ಬರಗಾಲ ಬಂದ್ಬಿಟ್ಟಿತ್ತು ನಮ್ಮ ಮನೆಗೆ ಇರಲಿ ಒಂದಿನ ಕುಡಿಯೋಣ ಚೆನ್ನಾಗಿ ಕುಡಿಯೋಣ ಸರಿ ಓಕೆ ಸಿಗೋಣ ಇನ್ನು ಏನು ಮಾಡ್ಬೇಕು ನೀನೀಗ ಏನಿಲ್ಲಪ್ಪ ತಂದೆ ರೊಟ್ಟಿಯನ್ನು ಅಲ್ಲ ಈ ಏನು ರೊಟ್ಟಿ ಹಿಂಗ್ಯಾಕೆ ಮಾಡೋ ಅಂತೀವಿ ನೀನು ಮನ ಹಿಂಗ್ಯಾಕೆ ಮಾಡೋ ಅಂತೀವಿ ಮತ್ತೇನು ಮಾಡ್ಬೇಕು ಹಗ್ಗ
ಈಗ ಏನು ಮಾಡಿ ಚಾ ಏನು ಮಾಡಿ ಚಾ ಹಾಲು ಗೈಸ್ ಏನು ಸಕ್ಕರೆ ಚಾಪುಡಿ ಬದುಕಕ್ಕೆ ಬಿಡ್ತಾಯಿಲ್ಲ ಮಾಡಕ್ಕೆ ಬಿಡ್ತಾ ಇಲ್ಲ ಕೆಲಸ ನನಗೆ ಏನು ನಿನ್ಗೆ ಯಾರು ಮುಟ್ಟಂದ್ರವ ಅದನ್ನ ನೋಡಿ ಅರ್ಧಂಬರ್ಧ ಮಾಡಿ ಎಲ್ಲ ಇದು ಮಾಡೋಣ ಅದು ಎಷ್ಟು ಅಳ್ತಿ ಏನಂತ ಏನು ಗೊತ್ತಿಲ್ಲ. ಸರಿ ಇದನ್ನು ಈ ಕಡೆ ಇಡ್ಬೇಕಂತ ಈಗ ಇಟ್ಟೆ ಈ ಚಾ ಹಾಲು ಹಾಕಿ ಇದು ಮಾಡ್ಬೇಕು. ಚಾ ಪುಡಿ ಅರ್ಧ ಹಾಕಿನ ಒಂದು ಎರಡು ಹಾಕ್ಬೇಕು. ಇದು ಕುದಿಯಲ್ ಬಿಡು ಈ ಜಮ್ದಾಗ. ಇನ್ನು ರೊಟ್ಟಿ ಮಾಡ್ಬೇಕಾ? ರೊಟ್ಟಿ ಮಾಡು, ಅದು ಕುದಿಯಕ್ಕೆ ಇಟ್ಟಿರ್ತೀನಿ ನಾನು. ಸಕ್ಕರೆ ಗಿಕ್ಕರೆ ಎಲ್ಲ ಹಾಕ್ಬಿಟ್ಟು ಕುದಿಯಕ್ಕೆ ಇಟ್ಟಿರ್ತೀನಿ. ಅದನ್ನು ಒಯ್ತೀನಿ ನಾನು ಆಮೇಲೆ. ಇನ್ನೂ ನೆಂಟ್ರು ಅಂತಕ್ಕೆ ಹೋಗ್ಬೇಕು. ನೆಂಟ್ರು ಹಳೆ ನೆಂಟ್ರು ಬಂದ್ರು ಭಾಳ ಮಂದಿ ಬಂದ್ರಿ ಈಗ. ಬಂದ್ರು ಭಾಳ ಮಂದಿ ಬಂದಾರ ಈಗ. ಹೋಗ್ಬೇಕು ಹೊರಗಡೆ ಈಗ. ಗಣಪತಿ ಅಲ್ಲಿ ಫೋನ್ ಹಚ್ಚಿದ್ದ ಗಣಪತಿಗೆ? ಹಾಂ ಕೈಸಿಗೆ ಇಟ್ಟಿದ್ದೀನಿ. ಸಕ್ಕರೆ ಗಿಕ್ಕರೆ ಹಾಕಿಬಿಟ್ಟು ಇದು ಮಾಡೋಣ. ಈಗ ಹಾಲಿಗಿಲ್ಲೆಲ್ಲ ತೊಗೊಂಬಂದಿದ್ದೀನಿ ಎಲ್ಲ ಕ್ಲಿಯರ್. ಈಗ ಏನಿಲ್ಲಪ್ಪ ಏನು ಹೇಳ್ಬೇ? ಹಾಂ ಸರಿ. ಮನೆ ಕಡೆ ನೀರಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಭಯ ಟ್ಯಾಂಕರ್ ತೊಗೊಂಬಂದು. ಯಾಕ್ರೆ ಹಿಂಗೆ ನೀವು ಹಿಮಾಲ್ ಅಕ್ಕ ನೀವು ಉಗುಳ್ರಿ ಸಾಕಾ ಹಿಂಗ್ಯಾಕ್ರೆ? ನೋಡ್ರಿ ನಮ್ಮ ಹಣೆ ಬರ ನೋಡ್ರಿ. ಅಡುಗೆ ಮನೆಯಾಗ ಇದ್ದುಬಿಟ್ಟು ಈ ಥರ ಆಗ್ಬಿಟ್ಟೈತೆ ನಮ್ಮ ಹಣೆ ಬರ. ನಮ್ಮ ಭಯ ಎಷ್ಟು ಕೊಡ್ತೀರಿ ಬಾಡಿಗೆನ? ಹಾಂ 5,000. ಯಪ್ಪು ಜನ್ಮ ಮಾಡಿದ್ರೆ ಒಂದು ಓನರಿಂದ 5,000 ಕೊಡ್ತೀವಿ ಮತ್ತು ರೋಡಿಗೆ ಬಂದಿರೋದು ನಾವು. ಗಾಯ್ದು ಊಟ ಆಯಿತು. ನೈಟು 12 ಗಂಟೆ ಟೀ ಕೊಟ್ಬಿಟ್ಟು ಈ ಥರ ಊಟ ಮಾಡ್ತಾಯಿದ್ದೀನಿ. ಟೈಮ್ ಆಯ್ತು, ತುಂಬ ಹೊಟ್ಟೆ ಸಿಕ್ತು. ಊಟ ಮಾಡ್ಕೊಂಡು ಸೀದಾ ಮಲ್ಕೋಬೇಕು. ಓಕೆ, ನೆಕ್ಸ್ಟ್ ನಾಳೆ ಸಿಗೋಣ. ಬಾಯ್.